ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ವಿಷ್ಣುರೂಪಾಯ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಸ್ನೇಹಿತರೆ, ನನ್ನ ಅರುಣೋದಯ ಕುಟುಂಬ ಒಂದು ಸದಸ್ಯರಿಗೆಲ್ಲರಿಗೂ ಕೂಡ ನಾನೊಂದು ವಿಶೇಷವಾಗಿರ್ತಕ್ಕಂತಹ ಚಿಕ್ಕ ಒಂದು ಸೂಚನೆಯನ್ನು ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಬಂದುಬಿಟ್ಟು ಮಹೇಶ್. ನಾನು ಇಂಜಿನಿಯರಿಂಗ್ ಆಗಿದೆ. ನನ್ನ ಒಂದು ಕ್ವಾಲಿಫಿಕೇಷನ್, ನನ್ನ ವಿದ್ಯಾಭ್ಯಾಸ ಇಂಜಿನಿಯರಿಂಗ್ ಆಗಿದೆ, ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದೆ. ಇಲ್ಲಿ ನಾನು ಇದನ್ನು ಹೇಳೋ ಒಂದು ಉದ್ದೇಶ ಏನೂ ಇಲ್ಲ ಸ್ನೇಹಿತರೆ. ನಾನು ಈ ಒಂದು ಜ್ಯೋತಿಷ್ಯ ಏನು ವೃತ್ತಿಯಲ್ಲಿದ್ದೀನಿ, ಎಲ್ಲರಿಗೂ ಕೂಡ ಕರೆಕ್ಟಾಗಿ ಒಳ್ಳೆಯ ಒಂದು ವಿಚಾರದಲ್ಲೇ, ಅಂದರೆ ಒಳ್ಳೆಯ ಮಾರ್ಗದಲ್ಲಿ, ವಿಚಾರ ಅನ್ನೋದಕ್ಕಿಂತ ಒಳ್ಳೆಯ ಮಾರ್ಗದಲ್ಲಿ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ಉದ್ದೇಶದಿಂದ ಈ ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡಿದ್ದೀನಿ. ನನ್ನ ವೀಡಿಯೋಸ್ ಎಲ್ಲನೂ ಕೂಡ ನೀವು ನೋಡ್ಕೊತ ಬನ್ನಿ, ನಿಮಗೆ ತುಂಬ ಅರ್ಥ ಆಗುತ್ತೆ. ಕರೆಕ್ಟಾಗಿ ಪೂರ್ತಿಯಾಗಿ ವಿಡಿಯೋಗಳನ್ನು ನೋಡಿ. ಒಂದು ಮಾಟ ಮಂತ್ರದ ಬಗ್ಗೆ ತಪ್ಪು ತಿಳಿವಳಿಕೆಗಳ ಜನಗಳಿಗೆ ಏನು ಸಂದೇಶ ರವಾನೆ ಆಗ್ತಾ ಇದೆ, ಅದು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ವಿಡಿಯೋ ಕಂಟೆಂಟ್ ಇರ್ತಕ್ಕಂತಹ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಅರ್ಥ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಬೋರ್ಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಾನು ನಿಮಗೆ ವಿಡಿಯೋಗಳನ್ನು ಒಂದು ಹಾಕಿದ್ದೀನಿ. ನೀವು ಸರ್ಚ್ ಮಾಡಿ, ನೀವು ಕೆಳಗಡೆ ಒಂದು ವಿಡಿಯೋದಲ್ಲಿ ನೀವು ಸರ್ಚ್ ಮಾಡಿ, ಮೋಸ ಹೋಗುವುದಕ್ಕೆ ಯಾವ ಗ್ರಹಗಳು ಕಾರಣ ಅಂತ ಹೇಳಿಬಿಟ್ಟು. ಹಾಗೂ ಸ್ನೇಹಿತರೆ, ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ, ಡೇಟ್ ಆಫ್ ಬರ್ತು, ಟೈಮಿಂಗ್ಸು, ಅಂದರೆ ನೀವು ಹುಟ್ಟಿರ್ತಕ್ಕಂತಹ ಡೇಟು, ಮಂತು, ಯಾವ ತಿಂಗಳು, ಯಾವ ವರ್ಷದಲ್ಲಿ, ಅವತ್ತು ಆ ದಿನದಲ್ಲಿ ಯಾವ ಸಮಯದಲ್ಲಿ ಹುಟ್ಟಿದ್ದೀರಾ, ಯಾವ ಟೈಮಿಂಗಲ್ಲಿ ಹುಟ್ಟಿದ್ದೀರಾ, ಅದು ಇದ್ದರೆ ಅದು ಕೊಟ್ಟರೆ ನಾನೇ ನಿಮಗೆ ಯಾವ ಪ್ರಾಬ್ಲಮ್ ಅಂತ ಹೇಳ್ತೀನಿ ಅಂತ. ಕೆಲವರೆಲ್ಲ ಫೋನ್ ಮಾಡಿಬಿಟ್ಟು ಸೊ ಅದಂಗೆ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿಷ್ಯದಲ್ಲಿ ಯಾವ ಲಗ್ನ, ನೀವು ಕುಟುಂಬ ಸ್ಥಾನದಲ್ಲಿ ಯಾವ ಗ್ರಹಗಳಿದ್ದಾರೆ, ಸಪ್ತಮ ಸ್ಥಾನದಲ್ಲಿ ಯಾವ ಗ್ರಹಗಳಿದ್ದಾರೆ, ದಶಮ ಸ್ಥಾನದಲ್ಲಿ ಯಾವ ಗ್ರಹ ಇದೆ, ಶನಿ ಚೆನ್ನಾಗಿಲ್ವಾ ನಿಮ್ಮ ಜಾತಕದಲ್ಲಿ, ಗುರು ಚೆನ್ನಾಗಿಲ್ವಾ, ಅದಕ್ಕೆ ತಕ್ಕಂತೆ ನೀವು ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅಂತ ನೋಡಿ ಈಸಿಯಾಗಿ ಹೇಳಬಹುದು. ನಾನು ಆಸ್ಟ್ರೋ ಟಾಕ್ ಎಂಪ್ಲಾಯಿ ಕೂಡ, ಅಲ್ಲೂ ಕೂಡ ನಾನು ಜ್ಯೋತಿಷಿಯಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ. ಯಾರ ಹತ್ರನೂ ಕೂಡ ಸ್ನೇಹಿತರೆ, ಯಾರ ಹತ್ರನೂ ಕೂಡ ನಾನು ಹೆಚ್ಚಾಗಿ ಫೀಸುಗಳನ್ನು ತಗೊಳ್ತಕ್ಕಂತಹ ವ್ಯಕ್ತಿ ಅಲ್ಲ. ಆದರೆ ಫೀಸ್ ಇಲ್ದೇ ಯಾವುದೇ ಕಾರಣಕ್ಕೂ ನೀವು ಕೂಡ ಕೇಳಿಸ್ಬಾರ್ದು. ನಿಮ್ಮ ಕೈಲಾದಷ್ಟು ಕೂಡ ಹಾಕಿಬಿಟ್ಟು, ಯಾಕೆಂದರೆ ಫ್ರೀಯಾಗಿ ಏನು ಸಿಕ್ಕರೂ ಅದನ್ನು ನಾವು ಪಡ್ಕೊಳೋದಕ್ಕಾಗಲ್ಲ. ಅದನ್ನು ಕರೆಕ್ಟ್ ವೇಯಲ್ಲಿ ನಾವು ಉಪಯೋಗಿಸ್ಕೊಳೋದಕ್ಕೆ ಆಗೋದಿಲ್ಲ. ನೋಡಿ, ಉಚಿತವಾಗಿ ನೀವು ಏನು ಸಿಕ್ಕರೂ ಕೂಡ ನಿಮಗೆ ಅದು ನೆಗ್ಲೆಕ್ಟ್ ಥರನೇ ಕಾಣಿಸುತ್ತೆ. ಏನೋ ಒಂದು ಅಂತ ಹೇಳಿಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಆದಷ್ಟು ನಮಗೆ ತಕ್ಕಂತೆ ನಾವು ಒಂದು ಫೀಸನ್ನು ಇಟ್ಟಿರ್ತೀವಿ. ಅದಕ್ಕೆ ಗೌರವ ಕೊಟ್ಟು ನೀವು ಫೋನ್ ಮಾಡಿದಾಗ, ಸರ್ ಟೈಮಿಂಗ್ ಇದೆಯಾ, ಸಾರಿ ನೀವು ಫ್ರೀ ಆಗಿದ್ದೀರಾ, ಸೊ ಈ ಥರ ಕೇಳಿಬಿಟ್ಟು, ಸೊ ತದನಂತರ ನೀವು ಫ್ರೀಯಾಗಿ, ಸರ್ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಕಷ್ಟ ಇದೆ ಅಂತ ಹೇಳಿದ್ರೆ ನಾನು ಫ್ರೀಯಾಗಿ ಹೇಳೋದಕ್ಕೆ ನನಗೇನು ತೊಂದರೆ ಇಲ್ಲ. ಬಟ್ ಅದನ್ನು ನೀವು ಕರೆಕ್ಟಾಗಿ ಮಾಡ್ಕೋಬೇಕಲ್ವ. ಪರಿಹಾರಗಳು ಅಂತಂದರೆ ಏನು, ನೀವೇ ಪರಿಹಾರ ಮಾಡಿಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನನ್ನ ವೀಡಿಯೋಸ್ನ ಎಲ್ಲನೂ ನೋಡ್ಕೊತ ಬನ್ನಿ. ನಾನು ಯಾವ ತರಹ ಪರಿಹಾರಗಳನ್ನು ಹೇಳಿದ್ದೀನೋ, ತಿಂಗಳ ರಾಶಿ ಭವಿಷ್ಯ, ವಾರ್ಷಿಕ ರಾಶಿ ಭವಿಷ್ಯ, ಅದೇ ಥರನೇ ನಿಮಗೂ ಪರಿಹಾರ ನೀವು ಸ್ವತಃ ಮಾಡ್ಕೋಬೇಕು. ನಿಮ್ಮ ಕರ್ಮವನ್ನು ಕಳೆದುಕೊಳ್ಳಲು ನೀವೇ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು. ದಯವಿಟ್ಟು ಅರ್ಥ ಮಾಡಿಕೊಂಡು ಮಾತನಾಡೋದಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ಬೇರೆ ಯಾರೋ ಎಲ್ಲೋ ನೀವು ಪೂಜೆ ಮಾಡಿಸಿದ್ರೆ, ನೀವೆಲ್ಲೋ ಏನೋ ಕೆಲಸಗಳನ್ನು ಮಾಡಿಕೊಂಡು ನಾನ್ ವೆಜ್ಗಳನ್ನ ಊಟ ಮಾಡಿಕೊಂಡು ಇದ್ದರೆ ಅದು ವ್ಯರ್ಥ ಆಗ್ತಾ ಹೋಗುತ್ತೆ. ಅದಕ್ಕೊಂದು ನಿಯಮ ಇದೆ. ಒಂದು ಪೂಜೆಗೆ ಅಂತಂದರೆ ಭಕ್ತಿಯಿಂದ ನಿಮ್ಮ ಒಂದು ಕಾಯ ವಾಚ ಮನಸ್ಸಿಂದ ಮಾಡಿಕೊಂಡ್ರೆ ಅದರ ಒಂದು ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ನಿಧಾನವಾಗಿ ಜ್ಯೋತಿಷ್ಯದಲ್ಲಿ ಪೂರ್ತಿಯಾಗಿ ಕರ್ಮವನ್ನು ಇಮಿಡಿಯೇಟ್ಲಿ ಕಳಿಯೋದಕ್ಕಾಗಲ್ಲ. ಅವಸರ ಜಾಸ್ತಿ ಬೇಗ ಎಲ್ಲ ಆಗೋಗ್ಬಿಡಬೇಕು, ಮ್ಯಾಜಿಕ್ ಥರ ಇರಬೇಕು ಅಂತ ಅನ್ಕೊತೀರ. ಬಟ್ ಜ್ಯೋತಿಷ್ಯ ಅನ್ನೋದು ಮ್ಯಾಜಿಕ್ ಅಲ್ಲ, ಅರ್ಥ ಆಯ್ತಾ? ಜಾದೂ ಮಾಡ್ತಕ್ಕಂಥದ್ದು ಜ್ಯೋತಿಷ್ಯ ಅಲ್ಲ. ಜ್ಯೋತಿಷ್ಯದಲ್ಲಿ ಕರ್ಮವನ್ನು ಕಳ್ಕೊಳ್ಳೋದಕ್ಕೆ ಮಾತ್ರ ಪರಿಹಾರಗಳನ್ನಿದೆ, ತಪ್ಪಿಸ್ಕೊಳ್ಳೋದಕ್ಕೆ ಸ್ವಲ್ಪ ಪರಿಹಾರಗಳಿದ್ದಾವೆ ವಿನಃ ಪೂರ್ತಿ ಕರ್ಮ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪರಿಹಾರಗಳು ಇಲ್ಲವೇ ಇಲ್ಲ. ಜನಗಳು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಬನ್ನಿ ಸ್ನೇಹಿತರೆ, ಇದೇ 2024 ಜೂನ್ 1ನೇ ತಾರೀಕು ಹನುಮಾನ್ ಜಯಂತಿ ಇದೆ. ಉತ್ತರಾಭಾದ್ರ ನಕ್ಷತ್ರ, ಮೀನರಾಶಿ, ಶನಿಯ ನಕ್ಷತ್ರ, ಶನಿವಾರದಂದು ನಮಗೆ ಹನುಮಾನ್ ಜಯಂತಿ ಬಂದಿದೆ. ಸೊ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನೀವು
ಶನಿವಾರ, ಶನಿ ಒಂದು ನಕ್ಷತ್ರ, ಶನಿದೇವರ ನಕ್ಷತ್ರದಲ್ಲಿ ನಮಗೆ ಹನುಮಾನ್ ಜಯಂತಿ ಬಂದಿರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂತಹ ದಿನ ಇದಾಗಿರುತ್ತೆ. ಈ ಒಂದು ದಿನ ನೀವು ಸಾಧ್ಯವಾದಷ್ಟು ಈ ಒಂದು ಚಂದ್ರ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅವತ್ತು ಉತ್ತರಾಭಾದ್ರ ನಕ್ಷತ್ರ ಯಾವ ರಾಶಿಯಲ್ಲಿ ಬಂದಿರುತ್ತೆ ಅಂದರೆ ಮೀನರಾಶಿಯಲ್ಲಿ ಬಂದಿರುತ್ತೆ. ಮೀನರಾಶಿ ಅಂದರೆ ಜಲತತ್ವ ರಾಶಿ. ಸ್ನೇಹಿತರೆ, ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ನೆನಪಲ್ಲಿಟ್ಕೊಂಬಿಡಿ, ಈ ಶನಿವಾರ ದಿನದಂದು ಆಂಜನೇಯ ಸ್ವಾಮಿಗೆ ಎಳನೀರು ಅಭಿಷೇಕ, ನೀರಿನ ಅಭಿಷೇಕ ಅಂದರೆ ಜಲ ಅಭಿಷೇಕ, ಹಾಲಿನ ಅಭಿಷೇಕ ಮಾಡಿಸ್ಬಿಟ್ಟು ವೀಳ್ಯದೆಲೆ ಆಹಾರವನ್ನು ಮಾಡ್ಕೊಂಡ್ಬಿಟ್ಟು ಜೈ ಶ್ರೀರಾಮ್ ಅಂತ ಬರೆದ್ಬಿಟ್ಟು, ಸೊ ಆಹಾರವನ್ನು 108 ಹಾರ ಹಾಕಿದರೂ ತುಂಬಾ ಒಳ್ಳೆಯದು. 108 ಹಾರವನ್ನು ಮಾಡ್ಕೊಂಡು ಹೋಗ್ಬಿಟ್ಟು ಆ ಹನುಮಾನ್ ಸ್ವಾಮಿ ಅಂದರೆ ಹನುಮಂತನಿಗೆ ಹಾಕುವುದರಿಂದ ಇದೇ ತರಹ ಅಂದರೆ ಈ ಶನಿವಾರ ಪ್ರಾರಂಭ ಮಾಡಿಕೊಂಡು ಮತ್ತೆ ಶನಿವಾರದ ತನಕ ನೀವು ಕಂಟಿನ್ಯೂಸ್ ಆಗಿ ಪ್ರತಿನಿತ್ಯನೂ ಕೂಡ ಹಾರ ಹಾಕಿದರೆ ನಮ್ಮ ಒಂದು ಜೀವನದಲ್ಲಿ ಏನು ಸಂಕಷ್ಟಗಳಿದೆಯೋ ತುಂಬಾ ಅದರಿಂದ ಹೊರಗಡೆ ಬರ್ತೀವಿ. ಮಾಡಿಬಿಟ್ಟು ನೋಡಿ, ನಿಮಗೆ ಪಾಸಿಟಿವ್ ಎನರ್ಜಿ ಸಿಗ್ತಾ ಹೋಗುತ್ತೆ. ಹಾಗೂ ಈ ದಿನದಂದು ಹನುಮಾನ್ ಚಾಲಿಸ ಪಠಣೆಯನ್ನು ಮಾಡ್ಕೊಳ್ಳಿ, ತುಂಬ ಯಶಸ್ಸು ಸಿಗ್ತಾ ಹೋಗುತ್ತೆ. ಮುಖ್ಯವಾಗಿ ಕುಂಭರಾಶಿಯವರು, ಮೀನರಾಶಿಯವರು, ಮಿಥುನ ರಾಶಿಯವರು, ನೆಕ್ಸ್ಟು ಸಿಂಹ ರಾಶಿಯವರು, ನೆಕ್ಸ್ಟು ತುಲಾ ರಾಶಿಯವರು, ನೆಕ್ಸ್ಟು ಧನಸ್ಸು ರಾಶಿಯವರು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಎಲ್ಲ ರಾಶಿಯವರು ಮಾಡ್ಕೋಬೋದು, ಬಟ್ ಈ ರಾಶಿಯವರು ಆ ದಿನ ಆ ಒಂದು ಹನುಮಂತ ದೇವರಿಗೆ ಎಳನೀರು ಅಭಿಷೇಕ, ಜಲ ಅಭಿಷೇಕ, ಹಾಲಿನ ಅಭಿಷೇಕ ಮಾಡಿಸ್ಬಿಟ್ಟು ಈ ಒಂದು ವೀಳ್ಯದೆಲೆ ಹಾರದಲ್ಲಿ ಜೈ ಶ್ರೀರಾಮ್ ಅಂತ ಬರೆದ್ಬಿಟ್ಟು ಭಕ್ತಿಯಿಂದ ನೀವು ಮಾಡ್ಕೊಳ್ಳಿ. ಖಂಡಿತ ಅಂದರೆ ಈ ಶನಿವಾರದಿಂದ ಜೂನ್ 1ನೇ ತಾರೀಕಿನಿಂದ ಮತ್ತೆ ಶನಿವಾರದ ತನಕ ನೀವು ಕಂಟಿನ್ಯೂಸ್ ಆಗಿ ಹಾರವನ್ನು ಮಾಡ್ಕೊಂಡು ಹೋಗಿ ಹಾಕಿ ಮತ್ತು ಹನುಮಾನ್ ಚಾಲಿಸ ಪ್ರತಿನಿತ್ಯ 11 ಬಾರಿ ಹೇಳ್ಕೊಳ್ಳಿ. ನಿಮಗೆ ಎಷ್ಟೇ ದುಃಖ ಹೇಳಲಾಗದಷ್ಟು ಕಷ್ಟ ಇದ್ದರೂ ಕೂಡ ಅದರಿಂದ ಸ್ವಲ್ಪನಾದರೂ 100ಕ್ಕೆ 50 ಭಾಗನಾದ್ರೂ ನಾವು ಹೊರಗಡೆ ಬಂದು ಸ್ವಲ್ಪನಾದರೂ ಮಾನಸಿಕ ನೆಮ್ಮದಿ ತಂದ್ಕೊಳ್ಳೋದಕ್ಕೆ ಇಲ್ಲಿ ಈಸಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಪರಿಹಾರಗಳನ್ನು ಮಾಡ್ಕೊಂಡ್ಬಿಟ್ಟು ನನಗೆ ಕಾಮೆಂಟ್ಸ್ ರೂಪದಲ್ಲಿ ತಿಳಿಸಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದರೆ ನಾನು ಕೂಡ ಸ್ವಲ್ಪ ಚೆನ್ನಾಗಿರ್ತೀನಿ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ